ನಮಸ್ಕಾರ ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಸಂಬಂಧಿತ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ. ಮುಂಬರುವಂಥ ಶಿಕ್ಷಕರ ನೇಮಕಾತಿ ಅದರಲ್ಲಿಯೂ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ GPSTR ಆಗಿರ್ಬೋದು ಮತ್ತು HSTR ಮತ್ತು KRIS ಎಕ್ಸಾಮ್ಗಳಿಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್. ನಿಮಗೆ ತಿಳಿದಿರೋ ಹಾಗೆ KRIS ಶಿಕ್ಷಕರ ನೇಮಕಾತಿ ನೋಟಿಫಿಕೇಶನ್ ಔಟ್ ಆಗಿದೆ. ಇಂದಿನ ವಿಡಿಯೋದಲ್ಲಿ ನೋಟಿಫಿಕೇಶನಲ್ಲಿ ಏನೇನು ಒಳಗೊಂಡಿದೆ, ಪ್ರಮುಖ ದಿನಾಂಕಗಳೇನು, ಎಲಿಜಿಬಿಲಿಟಿ ಕಂಡೀಷನ್ ಏನಿದೆ, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಎಂಬುದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ. ಹಾಗಾದರೆ ವಿದ್ಯಾರ್ಥಿಗಳ ಅಫಿಷಿಯಲ್ ನೋಟಿಫಿಕೇಶನ್ ನೋಡೋದಾದರೆ ದಿನಾಂಕ 10/7/2026ಗೆ ಅಧಿಸೂಚನೆ ಹೊರಡಿದೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರುವ ವಸತಿ ಶಾಲೆ ಅಂದರೆ ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಶ್ರೀಮತಿ ಇಂದಿರಾ ಗಾಂಧಿ ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳಿಗೆ ಉಳಿಕೆ ಮೂಲ ವೃಂದದಲ್ಲಿ ಶಿಕ್ಷಕರ ನೇಮಕಾತಿ ಅಂದರೆ ಶಿಕ್ಷಕರ ಹುದ್ದೆಗೆ ಭರ್ತಿ ಮಾಡಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅದರಲ್ಲಿ ವಿಷಯವಾರು ಶಿಕ್ಷಕರು ನೋಡೋದಾದರೆ ಕನ್ನಡ ಭಾಷಾ ಶಿಕ್ಷಕರು 103 ಪೋಸ್ಟ್ ಇದೆ, ಆಂಗ್ಲ ಭಾಷಾ ಶಿಕ್ಷಕರು 108 ಪೋಸ್ಟ್ ಇದೆ, ಹಿಂದಿ ಭಾಷಾ ಶಿಕ್ಷಕರು 55 ಪೋಸ್ಟ್ಗಳಿದ್ದಾವೆ, ಗಣಿತ ಶಿಕ್ಷಕರು 103 ಪೋಸ್ಟ್ ಇದೆ, ವಿಜ್ಞಾನ ಶಿಕ್ಷಕರು 106 ಪೋಸ್ಟ್ ಇದೆ, ಸಮಾಜ ವಿಜ್ಞಾನ ಶಿಕ್ಷಕರು 154 ಪೋಸ್ಟ್ ಇದೆ, ಗಣಕಯಂತ್ರ ಶಿಕ್ಷಕರು 57 ಪೋಸ್ಟ್ ಇದೆ ಮತ್ತು ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರು 81 ಪೋಸ್ಟ್ಗಳಿದೆ. ಟೋಟಲ್ ಇದು ನಾನ್ HK ಡಿಪಾರ್ಟ್ಮೆಂಟ್ದಲ್ಲಿ 767 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಮತ್ತು ನೋಟಿಫಿಕೇಶನಲ್ಲಿ ನೋಡೋದಾದರೆ ವಿದ್ಯಾರ್ಥಿಗಳು ಏನು ಶೈಕ್ಷಣಿಕ ವಿದ್ಯಾರ್ಹತೆ ಇರಬೇಕಂದ್ರೆ ನಿಮ್ಮದು ಮ್ಯಾಕ್ಸಿಮಮ್ ಮ್ಯಾಚ್ ಆಗುತ್ತೆ HSTR ಎಕ್ಸಾಮ್ಗೆ. ಕನ್ನಡ ಭಾಷಾ ಶಿಕ್ಷಕರೇ ನಿಮ್ಮದು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಇರಬೇಕು, ಕಲಾ ವಿಭಾಗದಲ್ಲಿ ಕನ್ನಡ ಐಚ್ಛಿಕ ಭಾಷೆ ಇರಬೇಕು, ಹಾಗೆ ನೀವು ಪೇಪರ್ 2 TETಯನ್ನು ಕ್ಲಿಯರ್ ಆಗಿರಬೇಕು. ಅದೇ ರೀತಿ ಹಿಂದಿ ಆಗಿರ್ಬೋದು, ಮ್ಯಾಥ್ಸ್ ಸೈನ್ಸ್ ಆಗಿರ್ಬೋದು. ಮೇನ್ ಇಂಪಾರ್ಟೆಂಟ್ ನೋಡೋದಾದರೆ ಗಣಕಯಂತ್ರದಲ್ಲೇ ಡಿಫ್ರೆಂಟ್ ಕ್ವಾಲಿಫಿಕೇಷನನ್ನು ಕೊಟ್ಟಿದ್ದಾರೆ. ನೀವು ಗಣಕ ವಿಜ್ಞಾನ ಅಥವಾ ಮಾಹಿತಿ ವಿಜ್ಞಾನ ಒಳಗೊಂಡಿರೋ ಡಿಗ್ರಿಯನ್ನು ಕಂಪ್ಲೀಟ್ ಅಥವಾ BCAಯನ್ನು ಕಂಪ್ಲೀಟ್ ಮಾಡಿರ್ಬೋದು ಅಥವಾ BSc ಅಥವಾ ಅದಕ್ಕೆ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಮತ್ತು ಸ್ನಾತಕ ಪದವಿ ಅಥವಾ ಪದವಿ ಕೋರ್ಸ್ ಕೋರತ್ವದಲ್ಲಿ SSLC ಕಡ್ಡಾಯವಾಗಿ ಕನ್ನಡವನ್ನು ಭಾಷೆಯಾಗಿ ಅಭ್ಯಸಿಸಬೇಕು ಅಂತ ಹೇಳಿದ್ದಾರೆ. ಹೆಚ್ಚುವರಿ ಅರ್ಹತೆ ಏನು ಕೇಳಿದ್ದಾರೆ ಅಂದರೆ ನೀವು ಪ್ರಮುಖವಾಗಿ ನೀವು CTET ಎಕ್ಸಾಮ್ ಯಾವುದಾದ್ರೆ ಒಂದರಲ್ಲಿ ಕ್ಲಿಯರ್ ಆಗಿರ್ಬೋದು, ಪೇಪರ್ 2 ಅಲ್ಲಿ ಕ್ಲಿಯರ್ ಆಗಿರ್ಬೋದು, ಇಲ್ಲೊಂದರೆ ಕರ್ನಾಟಕ TETಯಲ್ಲಿ ಪೇಪರ್ 2 ಕಂಪಲ್ಸರಿಯಾಗಿ ಕ್ವಾಲಿಫೈ ಆಗಿರಬೇಕು. ಇದು ಶೈಕ್ಷಣಿಕ ಅರ್ಹತೆಗಳಾಗಿರ್ತವೆ ವಿದ್ಯಾರ್ಥಿಗಳೇ. ವಯೋಮಿತಿ ನೋಡೋದಾದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 45 ವರ್ಷ ಗರಿಷ್ಠ ಕೊಟ್ಟಿದ್ದಾರೆ. ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 48 ವರ್ಷ, SC/ST ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 50 ವರ್ಷ. ಅದೇ ರೀತಿ ಮೀಸಲಾತಿಗಳನ್ನು ಸಹ ಕೊಟ್ಟಿದ್ದಾರೆ. ಡೀಟೇಲ್ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೇನೆ, ಹೋಗಿ ಡೀಟೇಲ್ ಆಗಿ ನೋಟಿಫಿಕೇಶನನ್ನು ನೋಡ್ಕೊಳ್ಳಿ. ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ ಪ್ರಾರಂಭ ದಿನಾಂಕ ಯಾವುದಿದೆ ಅಂದರೆ ಇದೇ ಜುಲೈ 15ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಕೊನೆಯ ದಿನಾಂಕ 13 ಆಗಸ್ಟ್ ಇದೆ. ಶುಲ್ಕ ಪಾವತಿಯಲು ಕೊನೆಯ ದಿನಾಂಕ 14 ಆಗಸ್ಟ್ ಇದೆ. ವಿದ್ಯಾರ್ಥಿಗಳೇ ನೋಡ್ಕೊಳ್ಳಿ, ಈ ದಿನಗಳೊಳಗೆ ಆದಷ್ಟು ಬೇಗ ಅರ್ಜಿಗಳನ್ನು ಸಲ್ಲಿಸಿ. ಮತ್ತು ಇದರಲ್ಲಿ ನೋಡೋದಾದರೆ ಅರ್ಜಿ ಶುಲ್ಕ ಏನಿದೆ ಅಂದರೆ ಸಾಮಾನ್ಯ ಅರ್ಹತೆಯ ವಿದ್ಯಾರ್ಥಿಗಳಿಗೆ ಇರ್ಬೋದು, ಇತರೆ ಪ್ರವರ್ಗ 2A, 2B, 3A, 3B ವಿದ್ಯಾರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇದೆ. ಮತ್ತು SC/ST ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಮತ್ತು ಪ್ರವರ್ಗ ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಇದೆ. ಮತ್ತು ವಿಶೇಷ ಚೇತನ ಅಭ್ಯರ್ಥಿ ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳಿಗೆ 250 ರೂಪಾಯಿ ಶುಲ್ಕ ಇದೆ. ಇದನ್ನು ಸಹ ನೀವು ಆನ್ಲೈನ್ ಮೂಲಕ ಮಾತ್ರ ಅಮೌಂಟು ಸಲ್ಲಿಸಬೇಕು. ಪರೀಕ್ಷಾ ವಿಧಾನ ಏನಿದೆ ವಿದ್ಯಾರ್ಥಿಗಳ ಮೇಲ್ಕಂಡ ಆಫ್ಲೈನ್ OMR ಶೀಟ್ ಇದೆ. ಲಿಖಿತ ಪರೀಕ್ಷೆಯನ್ನು ರಾಜ್ಯದ 5 ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುತ್ತದೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುವ ಪರೀಕ್ಷಾ ಕೇಂದ್ರದ ವಿವರಗಳನ್ನು ನಂತರದಲ್ಲಿ ತಿಳಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಕನ್ನಡ ಭಾಷಾ ಪರೀಕ್ಷೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಎಲ್ಲ ವಿದ್ಯಾರ್ಥಿಗಳಿಗೆ ಗೊಂದಲ ಉಂಟು ಮಾಡೋ ಪ್ರಶ್ನೆ. ವಿದ್ಯಾರ್ಥಿಗಳೇ ನಾ ಹೇಳೋದಿಷ್ಟೇ, ಯಾರು ನಿಮ್ಮ SSLCಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಅಧ್ಯಯನ ಮಾಡಿದರೆ ನೀವು ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆಯುವ ಅವಶ್ಯಕತೆ ಇಲ್ಲ. ಅದೇ ರೀತಿ KEಯಿಂದ ನಡೆಸಿದ ಹಿಂದಿನ ಯಾವುದಾದ್ರೂ ಎಕ್ಸಾಮ್ನಲ್ಲಿ ನೀವು ಕನ್ನಡ ಕಡ್ಡಾಯ ಭಾಷೆಯನ್ನು ಬರೆದಿದ್ರೆ ನೀವು ಬರೆಯುವ ಅವಶ್ಯಕತೆ ಇರೋದಿಲ್ಲ. ಮತ್ತು ಯಾರೆಲ್ಲ ಇದನ್ನು ಬರೆದಿಲ್ಲ, ನೀವು ಬರೀಬೇಕಾದ್ರೆ ಮಿನಿಮಮ್ 50 ಅಂಕಗಳನ್ನು ಗಳಿಸಬೇಕು. ಮತ್ತು ಎಕ್ಸಾಮ್ ಪ್ಯಾಟರ್ನ್ ನೋಡಿದ್ರೆ ಪತ್ರಿಕೆ 1 ಸೇಮ್ HSTR ಮಾದರಿಯಲ್ಲಿ ಪೇಪರ್ 1 ಇರುತ್ತೆ. 100 ಮಾರ್ಕ್ಸ್ ಕ್ವಶನ್ಸು, 100 ಕ್ವಶನ್ಸು, 100 ಮಾರ್ಕ್ಸು, 2 ಗಂಟೆ ಅವಧಿ ಇದೆ. ಇದರಲ್ಲಿ ಡೀಟೇಲ್ ಆಗಿ ಸಿಲೆಬಸ್ ನೋಡೋದಾದರೆ GK ಕ್ವಶನ್ ಆಗಿರ್ಬೋದು, ಸಾಮಾನ್ಯ ವಿಜ್ಞಾನದ ವಿಷಯಗಳು, ಭೂಗೋಳ ಆಗಿರ್ಬೋದು, ಸಮಾಜ ವಿಜ್ಞಾನ ಆಗಿರ್ಬೋದು, ವಿಷಯಗಳಿಗೆ ಭಾರತೀಯ ಸಮಾಜ ಆಗಿರ್ಬೋದು, ಬೆಳವಣಿಗೆ ಇತಿಹಾಸಗಳು, ಕರ್ನಾಟಕ ಇತಿಹಾಸ ಮೇನ್ಲಿ ನೋಡೋದಾದರೆ ಗ್ರಾಮೀಣ ಅಭಿವೃದ್ಧಿ, ಪಂಚರಾಜ್ಯದ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ವಿಷಯಗಳ ಬಗ್ಗೆ ಕೇಳ್ತಾರೆ. ಎರಡನೇ ಪ್ರಶ್ನೆ, ನಿಮ್ಮದು ಸಬ್ಜೆಕ್ಟ್ ಯಾವುದೇ, ನೀವು ಮ್ಯಾಥ್ಸ್ ಟೀಚರ್ ಆದರೆ ಮ್ಯಾಥ್ಸ್ ಟೀಚರ್ ಸಬ್ಜೆಕ್ಟನ್ನು ಓದಬೇಕು.
ನಾವು ಮೇನ್ಲಿ ನಮ್ಮ ಕ್ಲಾಸ್ಗಳಲ್ಲಿ ದೊರೆತ ವಿಷಯಗಳನ್ನು ಏನು ಕೊಡ್ತಾ ಇರ್ತೀವಿ ನಿಮಗೆ ಸಮಾಜ ವಿಜ್ಞಾನದ ಬಗ್ಗೆ ಜಾಸ್ತಿ ನಿಮಗೆ ನಾವು ವಿಷಯಗಳನ್ನು ಬೋಧನೆ ಮಾಡ್ತಾ ಇರ್ತೀವಿ. ಅಲ್ಲಿಯೂ ನಿಮ್ಗೆ ಏನಿದೆ 100 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ್ 2 ಗಂಟೆ ಪೇಪರ್ನು ಪೇಪರ್ 2 ಬರಲೇಬೇಕು. ಮತ್ತೇನಿದೆ ವಿದ್ಯಾರ್ಥಿಗಳೇ, ಕನಿಷ್ಠ 35 ಅಂಕಗಳನ್ನು ನೀವು ಗಳಿಸಲೇಬೇಕು. ಋಣಾತ್ಮಕ ಮೌಲ್ಯಮಾಪನ ಇದೆ, ನೆಗೆಟಿವ್ ಮಾರ್ಕಿಂಗ್ ಇದೆ ವಿದ್ಯಾರ್ಥಿಗಳೇ. 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿ ಯಾವುದಾದ್ರೂ ಒಂದು ಸರಿ ಉತ್ತರ ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ ಒಂದಂಶ ಅಂದರೆ 0.2 ಮಾರ್ಕ್ಸ್ಗಳನ್ನು ಕಟ್ ಮಾಡಲಾಗುತ್ತೆ. ಅದೇ ರೀತಿ OMR ಮಾರ್ಕ್ಶೀಟಿನ ಏನಿದೆ ಅಂದರೆ 5ನೇ ಆಯ್ಕೆಯನ್ನು ನೀಡ್ತಾ ಇದ್ದಾರೆ. ಉತ್ತರಿಸಿರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲೇಬೇಕು ಕಂಪಲ್ಸರಿಯಾಗಿ. ನೀವು ಮಾಡಲಿಲ್ಲ ಅಂದರೆ ನಿಮ್ಮದು ಕ್ವಶನ್ ರಾಂಗ್ ಆಗಿದೆ ಅಂತ ಕನ್ಸಿಡರ್ ಮಾಡಿ 0.25 ಮಾರ್ಕ್ಸನ್ನು ಕಟ್ ಮಾಡ್ತಾರೆ ವಿದ್ಯಾರ್ಥಿಗಳೇ. ಮತ್ತು ಡೀಟೇಲ್ ಆಗಿ ನೋಟಿಫಿಕೇಶನ್ ನೀವು ಎಲ್ಲ ಡಾಕ್ಯುಮೆಂಟ್ಸನ್ನ ರೆಡಿ ಮಾಡ್ಕೊಳ್ಳಿ. ನಿಮ್ದು ಏನು SC/ST ಕ್ಯಾಂಡಿಡೇಟ್ ಇದ್ದರೆ SC/ST ಮಾಡ್ಕೊಳ್ಳಿ. ಪ್ರವರ ಕ್ಯಾಂಡಿಡೇಟ್ ಆಮೇಲೆ ನೀವು 3A 2B 3A ಏನಿದ್ದಾರೆ ಅವ್ರು ನಿಮ್ಮ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಗಳನ್ನ ರೆಡಿ ಮಾಡ್ಕೊಳ್ಳಿ. ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನು ರೆಡಿ ಮಾಡ್ಕೊಳ್ಳಿ ಅಭ್ಯರ್ಥಿ ಹಾಕಲಿಕ್ಕೆ. ಆಮೇಲೆ ನೋಟಿಫಿಕೇಶನಲ್ಲಿ ನೋಡೋದಾದರೆ ಮತ್ತು ಡೀಟೇಲ್ ಆಗಿ ನೋಡೋದಾದರೆ ಗ್ರಾಮೀಣ ಅಭ್ಯರ್ಥಿಗಳು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೊಳ್ಳಿ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಇಟ್ಕೊಳ್ಳಿ. ಮತ್ತು ನೋಟಿಫಿಕೇಶನಲ್ಲಿ ಡೀಟೇಲ್ ಆಗಿ ನೋಡಬೇಕಾದ್ರೆ ಅಷ್ಟೇನಿಲ್ಲ. ಮತ್ತು ಇದರಲ್ಲಿ ಯಾವುದೇ ಅಂತ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಏನು ಕೊಟ್ಟಿಲ್ಲ. ಎಕ್ಸಾಮಿನೇಷನ್ ನೋಡ್ಕೊಳ್ಳಿ, ನಿಮ್ಮದು ಕಾಸ್ಟ್ ಯಾವುದು ಬರುತ್ತೆ, ಡೀಟೇಲಾಗಿ ಅಪ್ಲಿಕೇಶನ್ ಯಾವ ಥರ ಸಬ್ಮಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಿ ನಾವು ನಿಮ್ಮ ಜೊತೆ ತೆಗೆದುಕೊಂಡು ಬರ್ತೇವೆ. ಇಂತಹ ಇಂಪಾರ್ಟೆಂಟ್ ವೀಡಿಯೋಗಳಾಗಿ ಮತ್ತು ನಿಮ್ಮ ಪ್ರಿಪ್ರೇಷನ್ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಾದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ. ಆಲ್ ದಿ ಬೆಸ್ಟ್.